ಶ್ರೀ ಮುನೇಶ್ವರ ಸ್ವಾಮಿಯ ಅದ್ದೂರಿ ವಾರ್ಷಿಕೋತ್ಸವ ಸಾಕ್ಷಿಯಾದ ಶ್ರೀ ನಿಶ್ಚಲ ನಿರಂಜನ ಮಹಾಸ್ವಾಮಿಗಳು ಸಾವಿರಾರು ಭಕ್ತರು ಭಾಗಿ. ಮನೆಯಿಂದ ಹೊರಟ ವ್ಯಕ್ತಿ ಜಮೀನಿನಲ್ಲಿ ಶವವಾಗಿ ಪತ್ತೆ, ಸಾವಿನ ಸುತ್ತ ಬೆಳೆದ ಅನುಮಾನಗಳ ಹುತ್ತ. ನಗರವನ್ನು ನಡುಗಿಸಿದ್ದ ಭೀಕರ ಕೊಲೆ ಪ್ರಕರಣ, ಆರೋಪಿಗಳಿಗೆ ಬಲೆ ಬೀಸಿದ್ದ ಪೊಲೀಸರು, ಸಾಮಾಜಿಕ ಜಾಲತಾಣದಲ್ಲಿ ಆರೋಪಿ ತಪ್ಪೊಪ್ಪಿಗೆ. ಶೀತಗಾಳಿಗೆ ನಡುಗಿದ ರೇಷ್ಮೆ ನಗರಿ, ಎಲ್ಲೆಡೆ ಆವರಿಸಿದ ದಟ್ಟಣೆಯ ಮಂಜು, ವಾಹನ ಸವಾರರ ಪರದಾಟ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಬನ್ನಿಕುಪ್ಪೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮುನೇಶ್ವರ ಸ್ವಾಮಿಯ 2ನೇ ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನೆರವೇರಿತು. ಶ್ರೀಮದ್ ದಾಸೋಹ ಸಂಸ್ಥಾನ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲ ನಿರಂಜನ ಮಹಾಸ್ವಾಮೀಜಿಗಳು ಭಾಗಿಯಾದದ್ದು ವಿಶೇಷವಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮುನೇಶ್ವರ ಸ್ವಾಮಿಯ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಅಭಿಷೇಕ, ಹೂವಿನ ಅಲಂಕಾರ ಮಾಡಿ ಭಕ್ತಿ ಸಂಭ್ರಮದೊಂದಿಗೆ ಪೂಜಾ ಕೈಂಕರ್ಯಗಳು ಆರಂಭಗೊಂಡವು. ನಂತರ ದೇವರ ಸನ್ನಿಧಿಯಲ್ಲಿ ಸಂಜೆಯೊತ್ತಿಗೆ ಚಂಡಿ ಹೋಮವನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಈ ಪೂಜಾ ಕೈಂಕರ್ಯಗಳಿಗೆ ದೊಡ್ಡಬಳ್ಳಾಪುರದ ಶ್ರೀಮದ್ ದಾಸೋಹ ಸಂಸ್ಥಾನ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲ ನಿರಂಜನ ಮಹಾಸ್ವಾಮೀಜಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಧಾರ್ಮಿಕ ವಿಧಿವಿಧಾನಗಳಿಗೆ ಚಾಲನೆ ನೀಡಿದ್ದಾರೆ. ನಂದದಾತೆ ಮಧುವ್ಯೋಸ್ತಾನಿ ಏಕದಾ ಬ್ರಹ್ಮಣ ಉಪಹರತೆ ಏಕದೈವ ಯಜಮಾನಾಯಸ್ತೆ ದದಾತಿ. ಮುನೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ನಿರಾಜನಂ ದರ್ಶಯಾಮಿ. ಶರಣ ಧ್ಯಾಯೇತ್ ಪರಾಮಂಬಿಗ ಅಂದ್ರೆ ಕಿರೀಟಾದಿಗಳು ಪ್ರಾಪ್ತಿಯಾಗುತ್ತೆ. ಆಮೇಲೆ ಅಮರೂರು ಮೇಲೆಗೆ ಬರ್ತಾ ಬರ್ತಾ ಸಿಂಧೂರಗಳನ್ನು ಎತ್ತಿ ಒಬ್ಬೊಬ್ಬ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಆ ಸಂಹಾರವನ್ನ ಮಾಡಿ ಸಾಂಪ್ರದಾಯಿಕಬದ್ಧವಾಗಿ ಪೂಜೆಗಳ ಮುಖಾಂತರ ಧಾರ್ಮಿಕ ಸಹಿಷ್ಣುತೆಗೆ ಭಾಗವಹಿಸುವಂಥದ್ದು ಒಂದು ವಿಶೇಷವಾದಂಥ ಕಾರ್ಯ. ಆ ನಿಟ್ಟಿನಲ್ಲಿ ಇವತ್ತು ಬನ್ನಿಕುಪ್ಪೆಯ ಈ ಒಂದು ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿಯವರ ದೇವಸ್ಥಾನದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಚಂಡಿಕಾ ಹೋಮ ಈ ರೀತಿ ವಿಶೇಷವಾದಂಥ ಒಂದು ಕಾರ್ಯಗಳನ್ನು ಮಾಡ್ತಾ ಒಂದು ನಾಡಿಗೆ, ಈ ಒಂದು ಜಿಲ್ಲೆಗೆ ಸುಭಿಕ್ಷವನ್ನು ದಯಪಾಲಿಸಿ ಅನ್ನೋಂಥದ್ದು ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಸಹಿತ ಬಂದಿದ್ದೇನೆ. ಆಗಲಿ, ಒಳ್ಳೆಯದಾಗಲಿ, ದೇವರು ಆಯುಷ್ಯಗಳನ್ನು ಕೊಡಲಿ. ಯುವ ಪೀಳಿಗೆ ಧಾರ್ಮಿಕತೆಗೆ ಒತ್ತನ್ನು ಕೊಡುವಂಥ ವ್ಯವಸ್ಥೆಯಲ್ಲಿ ಈಗಾಗಲೇ ಬರ್ತಿದ್ದಾರೆ. ಎಲ್ಲೊಂದು ಕಡೆ ಧಾರ್ಮಿಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬದುಕೋದನ್ನು ಅಭ್ಯಾಸ ಮಾಡ್ಕೋಬೇಕಾಗಿದೆ. ಸಾಮಾಜಿಕ ಸೇವೆಯಲ್ಲಿ ಬದುಕುವಂಥವ್ರು ಧಾರ್ಮಿಕವಾಗಿ ಬದುಕೋದನ್ನು ಸಹಿತ ಅಭ್ಯಾಸ ಮಾಡ್ಕೋಬೇಕಾಗಿದೆ. ಮುಂದಿನ ದಿವಸಗಳಲ್ಲಿ ಎಲ್ಲರಿಗೂ ಅವ್ರ ಮನವರಿಕೆ ಆಗ್ತದೆ. ಹಳ್ಳಿಗಳಲ್ಲಿ ಇವತ್ತು ಇದೆ, ಗ್ರಾಮಾಂತರ ಭಾಗಗಳಲ್ಲಿ ಈಗಲೂ ಇದೆ, ನಗರ ಭಾಗಗಳಲ್ಲಿ ಅದು ಸ್ವಲ್ಪ ಕಮ್ಮಿ ಆಗಿದೆ. ಯಾಕೆಂತಂದರೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕ ಮೀಡಿಯಾ ವ್ಯವಸ್ಥೆ ಅನ್ನೋಂಥದ್ದು ಭಾಳ ಕಷ್ಟವಾಗಿ ನಡೀತಂಥ ಸಂದರ್ಭದಲ್ಲಿ ಅದನ್ನು ಕಳ್ಕೊಂಡಿದ್ದಾರೆ. ಆದರೆ ಎಲ್ಲವೂ ಸರಿಯಾಗಿ ಒಂದು ದಾರಿಗೆ ಬರ್ತದೆ. ಇನ್ನು ಬನ್ನಿಕುಪ್ಪೆ ಗ್ರಾಮದಲ್ಲಿ 2 ದಿನಗಳ ಕಾಲ ನಡೆದ ಈ ವಾರ್ಷಿಕೋತ್ಸವದ ಮೊದಲ ದಿನ ದೇವರಿಗೆ ವಿಶೇಷ ಪೂಜಾ ಪುರಸ್ಕಾರ ನಡೆಯಿತು. 2ನೇ ದಿನ ದೇವರಿಗೆ ಬಲಿಪೂಜೆ ಹಾಗೂ ಶ್ರೀ ಮುನೇಶ್ವರ ಸ್ವಾಮಿಯ ಹೂವಿನ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ನೂರಾರು ಭಕ್ತಾದಿಗಳು ಆಗಮಿಸಿ ದೇವರ ಚಂಡಿ ಹೋಮದಲ್ಲಿ ಭಾಗವಹಿಸಿದ್ರು. ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗ ಮಾಡಲಾಯಿತು. ಮಂತ್ರ ಕಾರ್ಯದ ಬಂಧನಕ್ಕಾಗಿ ಹೇಳಿದ್ವಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ದುರ್ಗಾ ಆಯಿತು ಓಪನ್ ಆಗಿ, ಇದು ದೇವಸ್ಥಾನ ಓಪನ್ ಆಗಿ. ಅದರಿಂದ ಇಲ್ಲಿ ಬಂದವರಿಗೆಲ್ಲ ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ. ಆದರೆ ಭಕ್ತಿಯಿಂದ ದೇವ್ರನ್ನ ಕೇಳ್ಕೋಬೇಕು.
ಭಕ್ತಿ ಶ್ರದ್ಧೆಯಿಂದ ಕೇಳಿದ್ರೆ ಎಲ್ಲ ದೇವರು ನಮಗೆ ಒಳ್ಳೆಯದೇ ಮಾಡುತ್ತೆ ಅಂತ ನಮ್ಮ ನಂಬಿಕೆ. ಅದೇ ಈಗ ಚಂಡಿ ಹೋಮ ಎಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತು ಲಲಿತಾ ಹೋಮ ಅಂತೆ, ಚಂಡಿ ಹೋಮ ಅಂತೆ, ದುರ್ಗಾಶಾಸ್ತ್ರ ಹೋಮ, ದುರ್ಗಾ ಪರಮೇಶ್ವರಿ ಹೋಮ ಅಂತೆಲ್ಲ ಮಾಡಿಸಿದ್ದಾರೆ. ಅಂದರೆ ತುಂಬ ಚೆನ್ನಾಗಿ ಅದು ಊರಲ್ಲಿ ಗ್ರಾಮದಿಂದ ಗ್ರಾಮಸ್ಥರ ಒಂದು ಹಬ್ಬ ಇದ್ದಾಗೆ ಇದು ಆ ಥರ ಆಗಿದೆ. ಅದು ಪರವಾಗಿಲ್ಲ, ವಿಶೇಷವಾಗಿ ಸ್ವಾಮಿ ಎಲ್ಲ ಪೂಜೆ ನಡೆಸ್ಕೊಡ್ತಾರೆ ವಾರಕ್ಕೊಮ್ಮೆ. ನಾವು ಆಗ ಬರ್ತಾ ಇರ್ತೀವಿ. ಅಂದರೆ ಭಕ್ತಿಯಿಂದ ದೇವರನ್ನ ನಂಬಿದ್ದೀವಿ. ಶ್ರೀ ಇದೇ ಊರು ಮುನೇಶ್ವರ, ಶ್ರೀ ಮುನೇಶ್ವರ. ತುಂಬ ಖುಷಿ ಇದೆ. ಎಲ್ಲರೂ ಹೆಣ್ಮಕ್ಳೆಲ್ಲ ಭಾಗವಹಿಸಿ ಪೂಜೆ ಎಲ್ಲ ಮಾಡ್ತಾರೆ. ಬಲಿ ಪೂಜೆ, ಚಂಡಿ ಹೋಮ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಾವು ಎಲ್ಲ ಪೂಜೆ ಮಾಡೋದ್ರಿಂದ. ಲಕ್ಷ್ಮೀ ದೇವಿ ಅಂತ ನಂದು ಇದೇ ಊರು. ಸುಮಾರು ಒಂದು 5 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನಮಗಂತೂ ತುಂಬ ಒಳ್ಳೆಯದಾಗಿದೆ. ಮಕ್ಕಳಿಲ್ಲದೆ ಇರೋರು ಅಂಥವ್ರು ಬಂದಿದ್ದಾರೆ, ಅವ್ರಿಗೂ ಸಹ ಮಕ್ಕಳಾಗಿದೆ. ಮತ್ತು ಮನೆ ಇಲ್ಲದೆ ಇರೋವಂಥವ್ರು, ಆರೋಗ್ಯ ಸಮಸ್ಯೆ ಇರೋವಂಥವ್ರು ಎಲ್ಲರಿಗೂ ಸಹ ಇಲ್ಲಿ ಏನು ತೊಂದರೆ ಇಲ್ಲ, ಎಲ್ಲ ಒಳ್ಳೆಯದಾಗಿದೆ. ಬೆಳಗ್ಗೆಯಿಂದ ಅಭಿಷೇಕ ಇತ್ತು. ಬೆಳಗ್ಗೆ ಅಭಿಷೇಕ ಮುಗಿದ ಮೇಲೆ ಮತ್ತೆ ಇವಾಗ ಚಂಡಿ ಹೋಮ ಮಾಡ್ತಾಯಿದ್ದಾರೆ. ಇದಂತೂ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯ ಹೋಮ. ಇದು ತುಂಬ ಒಳ್ಳೆಯದಾಗುತ್ತೆ. ಈ ಹೋಮ ಕುತ್ಕೊಂಡು ನೋಡೋದೇ ಆಗಲಿ, ಕೇಳೋದೇ ಆಗಲಿ ಮಾಡಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈ ಒಂದು ಹೋಮನ ನಮ್ಮ ಗ್ರಾಮದಲ್ಲಿ ಮಾಡ್ತಾ ಇರೋದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಒಂಥರ ಹಬ್ಬದ ವಾತಾವರಣ ಇದೆ. ಎಲ್ಲರಿಗೂ ತುಂಬ ಸಂತೋಷ ಆಗಿದೆ. ನಾಳೆ ಬೆಳಗ್ಗೆ ಬಲಿಪೂಜೆ ಇದೆ. ನಂತರ ಮಧ್ಯಾಹ್ನ ಪಲ್ಲಕ್ಕಿ, ಪುಷ್ಪ ಪಲ್ಲಕ್ಕಿ ಎಲ್ಲ ಇದೆ. ಬರೀ ಮಲ್ಲಿಗೆ ಒಲೆ ಪಲ್ಲಕ್ಕಿ ಮಾಡಿಸ್ತಾ ಇದ್ದಾರೆ ನಮ್ಮೂರಲ್ಲಿ. ಇವತ್ತಿಗೆ ನಾವು ನೋಡೇ ಇಲ್ಲ ಇಂತಹ ಒಂದು ಕಾರ್ಯಕ್ರಮ. ಈ ಸರಿ ಮಾಡಿಸ್ತಾ ಇರೋದಕ್ಕೆ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಒಟ್ಟಾರೆ ಭಕ್ತಿ ಭಾವ, ಸಂಪ್ರದಾಯ ಹಾಗೂ ಶ್ರದ್ಧೆಯೊಂದಿಗೆ ಶ್ರೀ ಮುನೇಶ್ವರ ಸ್ವಾಮಿಯ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಯಶಸ್ವಿಯಾಗಿ ನೆರವೇರಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮನೆಯಿಂದ ಹೊರಟ ವ್ಯಕ್ತಿಯೊಬ್ಬ ಜಮೀನೊಂದರಲ್ಲಿ ಅನುಮಾನಾಸ್ಪದವಾಗಿ ಶವವಾಗಿ ಪತ್ತೆಯಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ. ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಿಂದ ಗೋಳಪುರಕ್ಕೆ ಹೋಗುವ ಮಾರ್ಗದ ಜಮೀನಿನಲ್ಲಿ ಅನುಮಾನಾಸ್ಪದವಾಗಿ ಮೇಳ್ಯ ಗ್ರಾಮದ 35 ವರ್ಷದ ನರಸಿಂಹಮೂರ್ತಿ ಎಂಬ ವ್ಯಕ್ತಿ ಶವವಾಗಿ ಪತ್ತೆಯಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಮೃತ ನರಸಿಂಹಮೂರ್ತಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು, ಬುಧವಾರ ಬೆಳಗ್ಗೆ 11 ಗಂಟೆಗೆ ಮನೆಯಿಂದ ಹೊರಗೆ ಹೋಗಿದ್ದ. ಎಷ್ಟೊತ್ತಾದರೂ ಮನೆಗೆ ಬರದೇ ಇರುವ ಕಾರಣಕ್ಕೆ ಕುಟುಂಬಸ್ಥರು ಎಲ್ಲಾ ಕಡೆ ಹುಡುಕಾಟ ನಡೆಸಿದ್ದಾರೆ. ಗುರುವಾರ ಗ್ರಾಮಸ್ಥರೊಬ್ಬರು ಜಮೀನು ಕಡೆ ಹೋಗಿದ್ದು ಅನುಮಾನಾಸ್ಪದವಾಗಿ ಬಿದ್ದಿದ್ದ ಶವವನ್ನ ಕಂಡು ಗಾಬರಿಯಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಮೃತ ವ್ಯಕ್ತಿ ಮೇಳ್ಯ ಗ್ರಾಮದ ನರಸಿಂಹಮೂರ್ತಿ ಎಂದು ತಿಳಿದು ಬಂದಿದೆ. ఈత 10 గంటల జీవాలు అడుచుకుంటే ఇక వచ్చిండారు అందరూ. నేను పారొచ్చి చెప్పిందని ಯಾರ ಮೇಲೆ ಅನುಮಾನ ಆಯ್ತಾನಮ್ಮ? ఎవరి మీద అట్లది ఏమీ లేదన్నా. నాకు ఎవరితోనే అనుమానం పడ, ఎవరు వానికి ఎవరు తోడుకపోయినరు ఏమో నాకు యావది తెలియదన్నా. ఎవరి మీద అనుమానం పెట్టి ఎప్పుడు చెప్పాలని. ಮದುವೆ ಆಗೈತೆ ನಮ್ಮ ಅಪ್ಪನಿಗೆ? ಮಕ್ಕಳು? బిడ్డను 5 నెలలు ఇంకా బిడ్డ చాన్నాడుకొని బిడ్డ అయిందనా. ಏನು ಕೆಲಸ ಮಾಡ್ತಿದ್ ನಮ್ಮ ಅಪ್ಪ? ಈಗ ಕೂಲಿ ನಾಲಿ చేస్తుంది ఆవుల మీద కొనిపోతాడు. ఎవరైనా కొని పిలిస్తే పని చేస్తాను. నిన్న ಬೆಳಿಗ್ಗೆ ನಾಪತ್ತೆ ಆಗಿರೋದು. నిన్న 10నే వచ్చిండేది. 1 గంటలని ఇంకా లేడన్న. నిన్న 1 గంటలని ఇంకా ರಾತ್ರಿ ಎಲ್ಲ ಹುಡುಕಿದ್ರ ನೀವು? అంతా మసాన్ల తోటంతా ఎదుకుతుంది. ఇంక్యా ఊర్లకి ఫోన్ చేస్తే మా చుట్టాలు రాలేడు అంటే. ನೀವು ತಾಯಿ ಆಗ್ಬೇಕಾ? ಏನ್ ಹೆಸರು ನಿಮ್ದು? రత్నమ్మ. ರತ್ನಮ್ಮ. ಆಯಪ್ಪನ ಹೆಸರು? ನರಸಿಂಹಮೂರ್ತಿ. ಮೇಳ್ಳ ಗ್ರಾಮದವರು? ಇದೇ ಗ್ರಾಮದವ್ರು? ಮೇಳ್ಳ ಗ್ರಾಮ. ಈ ಒಂದು ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟಿದ್ದು, ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ನರಸಿಂಹಮೂರ್ತಿ ಪತ್ನಿ ಭಾರತಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನನ್ನ ಗಂಡ ಬುಧವಾರದಂದು ಮನೆಯಿಂದ ಹೋಗಿದ್ದಾರೆ. ರಾತ್ರಿ ಮನೆಗೆ ಬಂದಿಲ್ಲ. ಎಲ್ಲಾ ಕಡೆ ಹುಡುಕಿದ್ದೇವೆ. ಮನೆಯಲ್ಲಿ ನಾನು, ನಮ್ಮ ಅತ್ತೆ ಮಾತ್ರ ಇರುತ್ತೇವೆ. ಕೂಲಿ ಕೆಲಸಕ್ಕೆ ನನ್ನ ಗಂಡ ಹೋಗುತ್ತಿದ್ದ. ಯಾವುದೇ ಜಗಳ ಗಲಾಟೆಗಳು ನಡೆದಿಲ್ಲ. ಆಗಾಗ ಫಿಟ್ಸ್ ಬರುತ್ತಿತ್ತು ಎಂದು ತಿಳಿಸಿದ್ದಾರೆ. 11 ಗಂಟల భోజనం తిని పోయినాడు సార్.
బాబుని మాట్లాడి ఎత్తుకొని బాగా మాట్లాడుకొని ఉండి అన్నం తిని పాయి సార్. అంతే చూసిందే అంతే సార్. మేము ఇంకెండు కొట్లాడలేదు, ఏమీ పీకలాడలేదు సార్. బాగా చూసుకుంటా అంటే అంతే. ఏమన్నా గలాట్లు ఏమన్నా అయినా ఊర్లో ఏ ఊరు సుద్దికి పోయలేదు సార్. చేను దగ్గరికి పోతా అండే, జువాలు మేపుకుంటాండే, మా ఇంటికి వెళ్ళొచ్చేస్తాండే సార్. 7 గంటలకు తిని 8 గంటలకు అంతా పనుకొనేస్తాండే సార్. ఎన్ని నెలలు అయినా ఇడ్లీట్స్? నిన్న ఒక్కనాడే సార్. నిన్న 11 గంటల్లో పోయిండేవాడే, అసలు రానే లేదు సార్. పోయినాడు. మేమంతా నెల పుడికి ఎక్కడున్నాడో మాకే తెలియక ఊరికి అయిపోయింటి. ఎవరి మీద ఏమైనా అనుమానం ఏమన్నా ఉందా మీకు? ఎవరి మీద నాకు తెలియదు సార్. అసలు మేము ఎవరి సుద్దికి పోయలేదు సార్. మా మీదకి ఎవరు మేము పోయేదిలే, వాళ్ళు వచ్చేది లేదు సార్. మాకేమేమి ఎవరితో అంటే వాళ్ళకి పోయలే. మాదెంత అంత చూసుకుంటా అంటున్నాం. మీ పేరు? భారతి. ఏం పని చేస్తారు వాళ్ళు? వాళ్ళు వ్యవసాయం చేస్తారండి సార్. ಘಟನೆಗೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಡಿವೈಎಸ್ಪಿ ಪ್ರಕಾಶ್ ಆರ್, ಸಿಪಿಐ ಅಂಜನ್ ಕುಮಾರ್, ಪಿಎಸ್ಐ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇತ್ತೀಚೆಗೆ ಕೋಲಾರ ನಗರದ ಮೆಟ್ಟುಬಂಡೆ ಬಳಿ ನಡೆದಿದ್ದ ಭೀಕರ ಕೊಲೆ ಪ್ರಕರಣ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಯಲ್ಲೇಶ್ನನ್ನು ಕೊಂದಿದ್ದು ನಾನೇ ಎಂದು ಶಂಕಿತ ಆರೋಪಿಯೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಳ್ಳುವ ಮೂಲಕ ತನ್ನ ತಪ್ಪೊಪ್ಪಿಗೆಯನ್ನು ಬಹಿರಂಗಪಡಿಸಿದ್ದಾನೆ. ಇತ್ತೀಚೆಗೆ ಕೋಲಾರ ನಗರದ ಮೆಟ್ಟುಬಂಡೆ ಬಳಿ ನಡೆದಿದ್ದ 41 ವರ್ಷದ ಯಲ್ಲೇಶ್ ಎಂಬುವರ ಭೀಕರ ಕೊಲೆ ಪ್ರಕರಣ ಈಗ ಹೊಸ ತಿರುವು ಪಡ್ಕೊಂಡಿದೆ. ಯಲ್ಲೇಶ್ನನ್ನ ಕೊಂದಿದ್ದು ನಾನೇ ಎಂದು ಶಂಕಿತ ಆರೋಪಿ ಬಿಂದು ಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಳ್ಳುವ ಮೂಲಕ ತನ್ನ ತಪ್ಪೊಪ್ಪಿಗೆಯನ್ನ ಬಹಿರಂಗಪಡಿಸಿದ್ದಾನೆ. ನರಸಾಪುರದ ಸಂತೋಷ್ ಎಂಬುವರ ಪುತ್ರ ಬಿಂದು ಕುಮಾರ್ ಈ ಕೃತ್ಯದ ಬಗ್ಗೆ ಸ್ಪಷ್ಟನೆ ನೀಡಿದ್ದು, ಯಲ್ಲೇಶ್ ತನ್ನ ತಂಗಿಯ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತನಾಡಿದ್ದ. ಈ ಕುರಿತು ಆಡಿಯೋ ಸಾಕ್ಷ್ಯಗಳು ನಮ್ಮ ಬಳಿ ಇವೆ. ಈ ಬಗ್ಗೆ 5 ಬಾರಿ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂತ ಆರೋಪಿಸಿದ್ದಾನೆ. ಯಲ್ಲೇಶ್ ಈ ಹಿಂದೆ ತನ್ನ ಮೇಲೆ ಹಲ್ಲೆ ನಡೆಸಿದ್ದಲ್ಲದೆ ತನ್ನ ಕುಟುಂಬವನ್ನೇ ಮುಗಿಸುವ ಸಂಚು ರೂಪಿಸಿದ್ದ ಎಂಬ ಮಾಹಿತಿ ನಮಗಿತ್ತು. ಹಾಗಾಗಿ ಅವನು ನಮ್ಮನ್ನು ಮುಗಿಸುವ ಮೊದಲೇ ನಾನೇ ಅವನನ್ನು ಮುಗಿಸಲು ತೀರ್ಮಾನಿಸಿದೆ ಎಂದು ಹೇಳಿದ್ದಾನೆ. ಈ ಕೊಲೆಯಲ್ಲಿ ಬಿಂದು ಕುಮಾರ್ ಅವರ ತಂದೆ ಸಂತೋಷ್ ಅವರ ಹೆಸರು ಕೇಳಿಬಂದಿತ್ತು. ಆದರೆ ಬಿಂದು ಕುಮಾರ್ ಇದನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದಾನೆ. ಈ ಕೊಲೆಗೂ ನನ್ನ ತಂದೆ ಸಂತೋಷ್ಗೂ ಯಾವುದೇ ಸಂಬಂಧವಿಲ್ಲ. ಅವರು ಮನೆ ಬಿಟ್ಟು 8 ವರ್ಷಗಳೇ ಕಳೆದಿವೆ. ಕೃತ್ಯ ಎಸಗಿದ್ದು ನಾನು, ಅಕ್ಷಯ್ ಮತ್ತು ಅಕ್ಷಯ್ ಅವರ ಸಹೋದರ ಸೇರಿ. ಮೊದಲು ಕಲ್ಲಿನಿಂದ ಹೊಡೆದು ಕೊಲೆ ಮಾಡಲಾಗಿದೆ ಎಂಬ ಮಾತುಗಳಿದ್ದವು. ಆದರೆ ಆರೋಪಿ ಬಿಂದು, ನಾವು ಕಲ್ಲಿನಿಂದಲ್ಲ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ್ದೇವೆ, ಮಚ್ಚಿನ ಸಮೇತವೇ ನಾವು ಶೀಘ್ರದಲ್ಲೇ ನ್ಯಾಯಾಲಯದ ಮುಂದೆ ಹಾಜರಾಗ್ತೇವೆ ಅಂತ ಸವಾಲು ಹಾಕಿದ್ದಾನೆ. ಇದನ್ನ ಹೊಡೆದಿರೋದು ಏನು ವಿಷಯಕ್ಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ, ಇಲ್ಲೇ ಕೇಳಿಸ್ಕೊಳ್ರಿ. ನಾವು ಹೊಡೆದಿರೋದು ನಮ್ಮ ತಂಗಿನ ಅವನು ಬ್ಯಾಡ್ ವರ್ಡ್ಸಿಂದ ಅಲ್ಕಲ್ಕ ಮಾತುಗಳು ಬೈದಿದ್ದಾನೆ. ಬೇಕಂದ್ರೆ ಅದು ರೆಕಾರ್ಡ್ ಹಾಕ್ಕೊಡ್ತೀನಿ, ಬೇಕಾದ್ರೆ ಹಂಗೆ ಕೇಳಿಸ್ಕೊಳ್ರಿ ನೀವೇ. ಆಮೇಲೆ ಇನ್ನೊಂದು ವಿಷಯ, ನನ್ನ ಮೇಲೆ 5 ಸತಿ ಹಲ್ಲೆ ಮಾಡಿಸಿದ್ದಾನೆ. ಅದನ್ನ ವೇಮಗಲ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ದೀರಿ. ಯಾರೂ ಆಕ್ಷನ್ ತಗೊಂಡಿಲ್ಲ. ಅದಕ್ಕೆ ನಾವು ಈ ಸಲ ಏನೋ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಏನೋ ಸಾಯಿಸೋ ಥರ ಸ್ಕೆಚ್ ಹಾಕ್ಸ್ಕೊಂಡಿದ್ರು. ಅದಕ್ಕೆ ನಾವು ಹೊಡೆದ್ಬಿಟ್ರಿ. ನಮ್ಮ ಪ್ರಾಣ ತನಕ ಬಂತು, ನಾವು ಹೊಡೆದ್ರಿ. ನಾವು 5 ಸಲ ಕೊಟ್ಟಿದ್ದೀವಿ ಕಂಪ್ಲೇಂಟು, ಯಾರು ಆಕ್ಷನ್ ತಗೊಂಡಿಲ್ಲ. ಬೇಕಂದ್ರೆ ಅದ್ರದ್ದು ಪ್ರೂಫ್ ಸಮೇತ ನಾನು ಹಾಕ್ತೀನಿ. ಯಾರು ಆಕ್ಷನ್ ತಗೊಂಡಿಲ್ಲ. ನಮ್ಮದು ಇದ್ರ ಗಂಟ ಬಂತು, ಅದಕ್ಕೆ ನಾವು ಹೊಡೆದ್ಬಿಟ್ರಿ. ಹೊಡೆದಿರೋದು ನಾವೇ. ನಾನು, ನನ್ನ ಹೆಸರು ಬಿಂದು ಅಂತ, ನಾನು, ನಮ್ಮ ಅಕ್ಷಯರನ್ನು ಹೊಡೆದಿರೋದು. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 8 ವರ್ಷ ಆಯಿತು. 8 ವರ್ಷ ಆಯ್ತು ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ, ಇದುವರೆಗೂ ಬಂದಿಲ್ಲ. ಏನೋ ಬರ್ತಾನೆ, ವಾರಕ್ಕೊಂದ್ಸತಿ ಬರ್ತಾನೆ ಹೋಗ್ತಾನೆ. ಅದು ಊರವ್ರಿಗೆಲ್ಲರಿಗೂ ಗೊತ್ತು. ಅದು ಏನಕ್ಕೆ ಬರಲ್ಲ ಅಂತ ಹೇಳಿದ್ರೆ, ಇವನು ಯಲ್ಲೇಶ್ನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬಂದವಾಗೆಲ್ಲ ಹಾಕೊಡ್ತಾನೆ. ಏನಂತ, ನಾವು ಅವ್ನು ದೊಡ್ಡ ಕಳ್ಳ ಹಿಡೀರಿ ಅಂತ. ನಮ್ಮ ಅಪ್ಪ ಕಳ್ತನ ಬಿಟ್ಟೆ 6 ವರ್ಷ ಆಯಿತು. ಬೇಕಂದ್ರೆ ನೀವು ಯಾವ ಸ್ಟೇಷನ್ ಬೇಕಂದ್ರೆ ಹೋಗಿ ಕೇಳ್ರಿ. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವ ಸಂಬಂಧ ಇಲ್ಲ. ಇದರಲ್ಲಿ ನಮ್ಮ ಅಪ್ಪನ್ನ ಎಳಿಬೇಡ್ರಿ. ನಾವೇ ಬಂದು, ನಾವು ಹೊಡೆದಿರೋದು ಯಾವುದ್ರಲ್ಲಿ ಗುಂಡ್ಕಲ್ಲು ಹಾಕಿಲ್ಲ, ಯಾವುದೇ ಕಲ್ಲಲ್ಲಿ ಹೊಡೆದಿಲ್ಲ. ನಾವು ಹೊಡೆದಿರೋದು ಮುಚ್ಚಲ್ಲೇ. ನಾವು ಮುಚ್ಚ ಸಮೇತ ಬಂದು ಸರೆಂಡರ್ ಆಗ್ತೀರಿ ಕೋರ್ಟಲ್ಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಅದು ಇದು ನ್ಯೂಸ್ ಏನೇನೋ ಹೇಳ್ತಾರೆ. ಇದು ಏನೋ ರೆಕಾರ್ಡು. ನಮ್ಮ ಅಪ್ಪ ಯಾವುದಕ್ಕೂ ಹೋಗಿಲ್ಲ, ಅದಿಲ್ಲ. ನಮ್ಮ ಅಪ್ಪ ಈ ಮ್ಯಾಟ್ರಿಗೆ ಬಂದಿಲ್ಲ.
ನಮ್ಮ ಅಪ್ಪ ಇರೋದು ಬೇರೆ ಕಡೆ ಇದ್ದಾನೆ. ಇದಕ್ಕೂ ನಮ್ಮ ಅಪ್ಪನಿಗೂ ಸಂಬಂಧ ಇಲ್ಲ, ಹೊಡೆದಿರೋದು ನಾವೇ. ಕೊಲೆಯಾದ ಯಲ್ಲೇಶ್ ಶಂಕಿತ ಆರೋಪಿ ಸಂತೋಷ್ ಅವರ ಪತ್ನಿಯನ್ನು ಪ್ರೀತಿಸಿ ಮದುವೆಯಾಗಿದ್ದ ಎನ್ನಲಾಗಿದೆ. ಈ ವಿಚಾರವಾಗಿ ಈ ಹಿಂದೆ ಸಂತೋಷ್ ಕೂಡ ಯಲ್ಲೇಶ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಹಾಕಿದ್ರು. ಆದರೆ ಈಗ ಮಗನೇ ನೇರವಾಗಿ ಕೃತ್ಯ ಎಸಗಿರುವುದಾಗಿ ಒಪ್ಪಿಕೊಂಡಿರೋದು ಪ್ರಕರಣಕ್ಕೆ ದೊಡ್ಡ ತಿರುವು ನೀಡಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಕೋಲಾರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ರವರ ನೇತೃತ್ವದಲ್ಲಿ ದಿನಾಂಕ 2/2/2026 ಸಮಯ ಸಂಜೆ 4 ಗಂಟೆಗೆ ಹುಣ್ಣಿಮೆ ಪ್ರಯುಕ್ತ ಶ್ರೀ ಅರುಣಾಚಲೇಶ್ವರ ತಿರುವಣ್ಣಾಮಲೈ ಮಾದರಿ ಶ್ರೀ ಯೋಗನಂದೀಶ್ವರ ಹಾಗೂ ಭೋಗನಂದೀಶ್ವರ ಗಿರಿ ಪ್ರದಕ್ಷಿಣೆಯನ್ನ ಹಮ್ಮಿಕೊಂಡಿದ್ದು ಎಲ್ಲ ಭಕ್ತ ಮಹಾಶಯರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಲು ಕೋರಿದೆ. ಇಂತಿ ಡಾಕ್ಟರ್ ಕೆ ಸುಧಾಕರ್ ರವರು ಸಂಸದರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ 2026 ಮಾನ್ಯ ಮತದಾರರಲ್ಲಿ ವಿನಂತಿ. ದಿನಾಂಕ 1/2/2026 ಭಾನುವಾರದಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಇದರ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತೇನೆ. ಈ ಮೇಲ್ಕಂಡ ಕ್ರಮ ಸಂಖ್ಯೆ 3 ದ್ರಾಕ್ಷಿ ಗುರುತುಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ಹೈನೋದ್ಯಮವನ್ನು ಅಭಿವೃದ್ಧಿಪಡಿಸಲು ಸದಾವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇಂತಿ ತಮ್ಮ ಸೇವಾಕಾಂಕ್ಷಿ ಸುನಂದಮ್ಮ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026 16/2/2026 ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ಶ್ರೀ ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಅಷ್ಟಶಕ್ತಿ ಜ್ಯೇಷ್ಠಾದೇವಿ ಸಮೇತ ಶ್ರೀ ಸತ್ಯಶನೇಶ್ವರ ಸ್ವಾಮಿಯ 36ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ 18ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ತಿರುಕಲ್ಯಾಣೋತ್ಸವ
ಶ್ರೀ ಅಷ್ಟಶಕ್ತಿ ಜ್ಯೇಷ್ಠಾದೇವಿ ಸಮೇತ ಶ್ರೀ ಸತ್ಯಶನೇಶ್ವರ ಸ್ವಾಮಿ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸೇವಾ ಸಮಿತಿ, ಆಸ್ಪತ್ರೆ ರಸ್ತೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ದಿನಾಂಕ 29/1/2026 ಗುರುವಾರದಿಂದ 31/1/2026 ಶನಿವಾರದವರೆಗೆ. ದಿನಾಂಕ 30/1/2026 ಶುಕ್ರವಾರ ಸಂಜೆ ಕಲ್ಯಾಣೋತ್ಸವ ಹಾಗೂ ದಿನಾಂಕ 31/1/2026 ಶನಿವಾರ ಕಲ್ಯಾಣ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಮಂಚೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸತ್ಯಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯುವಂತೆ ಭಗವಂತನ ಅನುಗ್ರಹವಾಗಿರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಮಂಚೇನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಹಾಗೂ ಸೇವಾಕರ್ತರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901183912. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು.
ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಶೀತ ಗಾಳಿ, ತೀವ್ರ ಚಳಿ ಹಾಗೂ ದಟ್ಟವಾದ ಮಂಜು ಆವರಿಸಿದ್ದು ಪ್ರಯಾಣಿಕರು ಮತ್ತು ವಾಹನ ಸವಾರರು ಸಂಚರಿಸಲು ಪರದಾಡಿದರು. ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಶೀತಗಾಳಿ, ತೀವ್ರ ಚಳಿ ಹಾಗೂ ದಟ್ಟವಾದ ಮಂಜು ಆವರಿಸಿದ್ದು ಪ್ರಯಾಣಿಕರು ಮತ್ತು ವಾಹನ ಸವಾರರು ಸಂಚರಿಸಲು ಪರದಾಡಿದ್ದಾರೆ. ಶಿಡ್ಲಘಟ್ಟ ಮಾರ್ಗದ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ದಟ್ಟವಾದ ಮಂಜಿನಿಂದಾಗಿ ವಾಹನ ಸವಾರರು ಮುಂದೆ ಸಾಗಲು ಹರಸಾಹಸ ಪಡುವಂತಾಯಿತು. ಹೆಡ್ಲೈಟ್ ಹಾಕಿಕೊಂಡರೂ ಸಹ ರಸ್ತೆ ಕಾಣದೆ ಬೃಹತ್ ಗಾತ್ರದ ವಾಹನಗಳು ಹಾರನ್ ಹಾಕಿಕೊಂಡು ಮುಂದೆ ಸಾಗುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಬೆಳಿಗ್ಗೆ 6:45ರಿಂದ ಆರಂಭವಾದ ದಟ್ಟವಾದ ಮಂಜು ನಾಗರಿಕರಿಗೆ, ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡಿತ್ತು. ವಾಹನಗಳಿಗೆ ಲೈಟ್ ಹಾಕಿಕೊಂಡು ಬಂದರೂ ಸಹ ರಸ್ತೆ ಕಾಣದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಶೀತ, ಗಾಳಿ, ಚಳಿಯಿಂದ ಮೊದಲೇ ನಡುಗುತ್ತಿದ್ದ ನಾಗರಿಕರು ದಟ್ಟವಾದ ಮಂಜಿನಿಂದ ಮತ್ತಷ್ಟು ಆತಂಕಕ್ಕೆ ಸಿಲುಕಿದ್ದಾರೆ. ಹ್ಯಾಂಡ್ ಗ್ಲೌಸ್, ಸ್ವೆಟರ್, ಇನ್ನಿತರ ರಕ್ಷಣಾ ವಸ್ತುಗಳನ್ನು ಧರಿಸಿ ಆರೋಗ್ಯವನ್ನ ರಕ್ಷಣೆ ಮಾಡುವ ಕೆಲಸವನ್ನ ನಾಗರಿಕರು ಮಾಡಿದ್ದಾರೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಗೀಳಗಾನಹಳ್ಳಿಯ ಹಸು ಫಾರ್ಮ್ ಹೌಸ್ಗೆ ಫ್ರಾನ್ಸ್ ಮೂಲದ ವಿಶ್ವವಿಖ್ಯಾತ ರೈತ ಸಹೋದರರು ಭೇಟಿ ನೀಡಿ ಹೈನುಗಾರಿಕೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಗ್ರಾಮದ ಅಣ್ಣ ತಮ್ಮಂದಿರಾದ ಸಂದೀಪ್ ಮತ್ತು ಅಭಿ ಅವರ ಹಸು ಫಾರ್ಮ್ ಹೌಸ್ಗೆ ವರ್ಲ್ಡ್ ಫೇಮಸ್ ಫ್ರಾನ್ಸ್ ಬೆಸ್ಟ್ ಫಾರ್ಮರ್ ಎಂದೇ ಖ್ಯಾತಿ ಪಡೆದಿರುವ ಗಿಲ್ಡಸ್ ಫರ್ಟಿಲ್ ಹಾಗೂ ಸ್ಟೀಫನ್ ಲೆ ಡ್ರುಯಿಲ್ ಲೆ ನೆಕ್ ಅವರು ಭೇಟಿ ನೀಡಿ ಇಲ್ಲಿನ ಹಸುಗಳನ್ನು ವೀಕ್ಷಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಸುಗಳಿಗೆ ಮುಖ್ಯವಾಗಿ ರಾಸಾಯನಿಕ ಗೊಬ್ಬರದಿಂದ ಬೆಳೆದ ಮೇವನ್ನ ಹಾಕುವುದನ್ನು ನಿಲ್ಲಿಸಬೇಕು. ಏಕೆಂದರೆ ರಾಸಾಯನಿಕ ಗೊಬ್ಬರದಿಂದ ಬೆಳೆದ ಮೇವಿನಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಇರುವುದಿಲ್ಲ. ಹಾಗಾಗಿ ಹಸುಗಳು ಹಾಲು ಹೆಚ್ಚಾಗಿ ಕೊಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಅದೇ ರೀತಿ ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇದ್ರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಖಾಸಗಿ ಕೆಲಸ ಮಾಡುವುದಕ್ಕಿಂತಲೂ ಇಬ್ಬರು ಒಗ್ಗೂಡಿ ಒಂದು ರೀತಿಯ ಹಸು ಫಾರ್ಮ್ ಹೌಸ್ ಮಾಡಿದ್ರೆ ಸಾಕು. ಇದರಿಂದಾಗಿ ಅವರು ಅಭಿವೃದ್ಧಿಯೂ ಆಗುತ್ತಾರೆ, ಜೊತೆಗೆ ಸ್ವಯಂ ಹುದ್ದೆ ರೂಪಿಸಿಕೊಂಡಂತೆ ಸಹ ಆಗುತ್ತದೆ ಎಂದರು. ಅದೇ ರೀತಿ ಹೈನುಗಾರಿಕೆ ಮಾಡುವವರು ಯಾವ ರೀತಿ ಮೇವನ್ನ ಹಾಕಬೇಕು, ಯಾವ ಸಮಯಕ್ಕೆ ಯಾವ ಆಹಾರವನ್ನ ಕೊಡಬೇಕು ಎಂದು ತಿಳಿಸಿದ್ದಾರೆ. ಯಾರು ಬಂದ್ರು ಏನ್ ಮಾಡಲ್ಲ, ಸುಮ್ಮನೆ ಒಂದ್ಸರಿ ಅದಕ್ಕೆ ಏನಾದ್ರು ಅವರಿಂದ ಥ್ರೆಟ್ ಆಗ್ತಾ ಅನಿಸ್ತಾ ಅಟ್ಯಾಕ್. Yeah, here we have the cow we want to breed. This is a HF cow, heifer, with good shape. Look at the ribs, look at the rump, look at the feet. This is a cow we want to select. Especially with special. Yeah, this cow is of a good breeding
with a good feeding. If you want to have a good cow, you need to have a good genetics. This of a good genetics cow and with a good type, and you need also a good nutrition to have this. Look to the shiny body. ಈ ಸಂದರ್ಭದಲ್ಲಿ ಫಾರ್ಮ್ ಹೌಸ್ ಮಾಲೀಕರಾದ ಸಂದೀಪ್ ಮತ್ತು ಅಭಿ ಹಾಗೂ ಗ್ರಾಮದ ಕೆಲವು ಮುಖಂಡರು ಉಪಸ್ಥಿತರಿದ್ದರು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಎಲ್ರಿಗೂ ನಮಸ್ಕಾರ. ಯಲವಳ್ಳಿ ಎನ್ ರಮೇಶ್ ಆದ ನಾನು ಇವತ್ತೇನು 1ನೇ ತಾರೀಕು 2ನೇ ತಿಂಗಳು ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೂ ನಡೀತಾ ಇರೋಂಥ ಚೀಮೂಲ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೇನೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಒತ್ತಾಯ ಮಾಡಿದ್ದಾರೆ. ಅಷ್ಟು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷಗಳು, ಡೆಲಿಗೇಟ್ಸು ಎಲ್ಲ ಕೂಡ ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಎಲ್ಲ ಮುಖಂಡರುಗಳ ಎಲ್ಲ ಪಕ್ಷಾತೀತವಾಗಿ ಎಲ್ಲರ ಬೆಂಬಲ ನನಗಿದೆ ಅಂತ ನಾನು ಭಾವಿಸ್ತೇನೆ. ಮನವಿ ಮಾಡೋದೇ ಅಂದರೆ, ನಾನು ಹುಟ್ಟು ಹೋರಾಟಗಾರ. ನನ್ನ ನಾಯಕರಾಗಿದ್ದಂಥ ದಿವಂಗತ KB ಪಿಳ್ಳಪ್ಪನವರು, ಬೈರೇಗೌಡರು, ಇವರು ನಮಗೆ ಈ ಹೋರಾಟಗಳ ಬಗ್ಗೆ, ರೈತರ ಸೇವೆ ಬಗ್ಗೆ ನಮಗೆ ರಾಜಕೀಯದ ಗುರುಗಳು, ಮಾರ್ಗದರ್ಶಕರು. ರಾಜ್ಯದಲ್ಲೇ ಚೀಮೂಲ್ ಒಂದು ಅತ್ಯುತ್ತಮ ಒಂದು ಉತ್ಪಾದಕರ ಸಹಕಾರ ಸಂಘ ಆಗಿ ಮಾಡಬೇಕು ಅಂತ ಪಣ ತೊಟ್ಟು ಇವತ್ತು ನಾನು ಈ ಸ್ಪರ್ಧೆಗೆ ಇಳಿದಿದ್ದೇನೆ. ಈ ಹಾಲು ಉತ್ಪಾದಕರ ಸಮಸ್ಯೆಗಳು ಭಾಳಷ್ಟಿದೆ. ಹಾಲು ನೀರು ಎರಡೂ ಕೂಡ ಒಂದೇ ಬೆಲೆ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ನಾನು ಈ ಸ್ಪರ್ಧೆ 1ನೇ ಕ್ರಮ ಸಂಖ್ಯೆ ಯಲವಳ್ಳಿ ಎನ್ ರಮೇಶ್ ಆಟೋ ರಿಕ್ಷಾ ಗುರುತಿಗೆ ತಾವೆಲ್ಲರೂ ಕೂಡ ಮತ ನೀಡಿ ತಮ್ಮ ಸೇವೆಗೆ ಪ್ರಾಮಾಣಿಕ ಆತ್ಮಸಾಕ್ಷಿ ಪ್ರಾಮಾಣಿಕವಾಗಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು. ಸತ್ಯಕ್ಕೆ ಜಯ ಇದ್ದೇ ಇದೆ. ಸತ್ಯವಂತಿಗೆ, ನ್ಯಾಯವಾದಿಗಳಿಗೆ ಜಯ ದೊರಕ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಸಹಾಯ ಮಾಡಿ ಸಹಕಾರ ನೀಡಬೇಕು ಅಂತ ಮತ್ತೊಮ್ಮೆ ಕಳಕಳಿಯಾಗಿ ಮನವಿ. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ
ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492, 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ದ್ವಿಚಕ್ರ ವಾಹನವನ್ನು ಅಡ್ಡಗಟ್ಟಿ ವಾಹನದಲ್ಲಿದ್ದ ಸವಾರರ ಬಳಿ ನಗದು ಹಣ ದೋಚಿ ದರೋಡೆಕೋರರು ಪರಾರಿಯಾಗಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ದ್ವಿಚಕ್ರ ವಾಹನಕ್ಕೆ ಅಡ್ಡಗಟ್ಟಿ ಮೊಬೈಲ್, ನಗದು ಹಣ ದೋಚಿದ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋನಪಲ್ಲಿ ಸಮೀಪ ಬುಧವಾರ ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮದವರಾದ ರಿಹಾನ್ ಮತ್ತು ಉವೇಸ್ ಇವರಿಬ್ಬರು ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿ ಚೀಟಿ ಹಣವನ್ನ ತೆಗೆದುಕೊಂಡು ತಮ್ಮ ಗ್ರಾಮಕ್ಕೆ ಹೋಗುತ್ತಿದ್ದರು. ಈ ವೇಳೆ ಕೋನಪಲ್ಲಿ ಸಮೀಪದ ಮೋರಿ ಬಳಿ 4 ಮಂದಿ ಖದೀಮರು ದ್ವಿಚಕ್ರ ವಾಹನವನ್ನು ಅಡ್ಡಗಟ್ಟಿ 2 ಮೊಬೈಲ್ ಹಾಗೂ 7,000 ಹಣ, ಬೆಳ್ಳಿಯ ಚೈನು ಕಿತ್ತುಕೊಂಡು ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಘಟನೆಯ ವಿಷಯ 112 ಪೊಲೀಸರಿಗೆ ಮುಟ್ಟಿಸಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗ್ರಾಮಾಂತರ ಠಾಣೆಗೆ ದೂರು ನೀಡಿ ಎಂದು ಹೇಳಿ ವಾಪಸ್ ಹೋಗಿದ್ದಾರೆ. ಇಂತಹ ಘಟನೆಗಳು ನಗರ ಹಾಗೂ ಗ್ರಾಮಾಂತರ ಭಾಗಗಳಲ್ಲಿ ಬಹಳಷ್ಟು ಕಂಡುಬರುತ್ತಿದ್ದು, ಪೊಲೀಸರು ಕೂಡಲೇ ಇಂತಹ ಘಟನೆಗಳು ಮುಂದುವರಿಯದಂತೆ ಬ್ರೇಕ್ ಹಾಕಬೇಕಾಗಿದೆ. आता है तो यहाँ पेट्रोल को हाथ उठाए, मैं खड़ा हो पीछे तो पेट्रोल भरा था, थ्रो कर रहा हूँ, थ्रो करते हैं। हमने को रखने गया, पीछे से 3 जने आए थे, गर्दन हमारी पकड़ लिया, पीछे भी फिटने नहीं दिया, सामने फिटने नहीं दिया, कहते हैं लड़ने को चापा है, बहुत तुम्हारा करना चाहते हाथ पूरा और 2 गाड़ियाँ थे।
ये पल्सर है, एक ये स्प्लेंडर है। वो रेड कलर की पल्सर है, बट्टे स्टिकर की ये स्प्लेंडर है। हमारा कहना लंडे ऊपर है चाकू आरंभ 7,000 का। हमारे नाता दोपना ಚಿಂತಾಮಣಿಯಿಂದ ಬರ್ತಾ ಇದ್ದ. ಉಜೈಪು ಸನಾಫು इसका रिहान ನಿಮ್ಮ ಹೆಸರು ರಿಹಾನ್. रिहान ಏನು ಹೋಗ್ತಾ ಇದ್ದೀವಿ? हमें कासा मंगला जाते ಎಲ್ಲಿಗೆ? नंबर ಉಪ್ಪುರ್ಪೇಟೆಗೆ. ನಿಮ್ದು ಉಪ್ಪುರ್ಪೇಟೆನಾ? ಉಪ್ಪುರ್ಪೇಟೆ ನಿಮ್ದು? रियाज ರಿಯಾಜ್. इसका मेरा 72 10 20 ಮೊಬೈಲ್ ಚಾನಲ್ ಪಡ ಎಟ್ಲಪ್ಪ? अस्लाम पाशा, MMTV न्यूज़, चिंतामणि. ಶ್ರೀ ಮುನೇಶ್ವರ ಸ್ವಾಮಿಯ ಅದ್ದೂರಿ ವಾರ್ಷಿಕೋತ್ಸವ ಸಾಕ್ಷಿಯಾದ ಶ್ರೀ ನಿಶ್ಚಲ ನಿರಂಜನ ಮಹಾಸ್ವಾಮಿಗಳು, ಸಾವಿರಾರು ಭಕ್ತರು ಭಾಗಿ. ಮನೆಯಿಂದ ಹೊರಟ ವ್ಯಕ್ತಿ ಜಮೀನಿನಲ್ಲಿ ಶವವಾಗಿ ಪತ್ತೆ, ಸಾವಿನ ಸುತ್ತ ಬೆಳೆದ ಅನುಮಾನಗಳ ಹುತ್ತ. ನಗರವನ್ನು ನಡುಗಿಸಿದ್ದ ಭೀಕರ ಕೊಲೆ ಪ್ರಕರಣ, ಆರೋಪಿಗಳಿಗೆ ಬಲೆ ಬೀಸಿದ್ದ ಪೊಲೀಸರು, ಸಾಮಾಜಿಕ ಜಾಲತಾಣದಲ್ಲಿ ಆರೋಪಿ ತಪ್ಪೊಪ್ಪಿಗೆ. ಶೀತಗಾಳಿಗೆ ನಡುಗಿದ ರೇಷ್ಮೆ ನಗರಿ, ಎಲ್ಲೆಡೆ ಆವರಿಸಿದ ದಟ್ಟಣೆಯ ಮಂಜು, ವಾಹನ ಸವಾರರ ಪರದಾಟ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.